10 ದಿನಕ್ಕಾಗುವಷ್ಟು ರೇಷನ್ ತರೋದಕ್ಕೆ 10,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಗುಡ್ ಈವ್ನಿಂಗ್, ಡೇ 44. ವೆಲ್ಕಮ್ ಟು ಮೈ USA ಡೈರೀಸು. ವೀಕ್ ಪೂರ್ತಿ ಆನ್ ಆ್ಯಂಡ್ ಆಫ್ ಇತ್ತು, ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಕೀಪ್ ಸಪೋರ್ಟ್ ಮೀ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಬಂದೆ. ಆಮೇಲೆ ರೆಡಿಯಾಗಿ ಆಫೀಸ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಕೊಲಿಗೆ ಕಾಲ್ ಮಾಡಿದೆ. ಅವ್ನು ಬಂದು ಪಿಕ್ ಮಾಡ್ದ ನನ್ನ. 9:30 ಹಂಗೆ ಲಾಗಿನ್ ಆಗಿ ಮೀಟಿಂಗ್ಸು ಪೆಂಡಿಂಗ್ ಟಾಸ್ಕು ಮುಗಿಸೋಷ್ಟೊತ್ತಿಗೆ 1:30 ಆಗಿತ್ತು. ಇದು ಮಧ್ಯಾಹ್ನದ ಊಟದ ಸಮಯ. ಶುಕ್ರವಾರ ಆಗಿದ್ದರಿಂದ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗ್ತಾ ಇರೋ ಜಾಗದ ಹೆಸರು ಬ್ಲಾಕ್ ಬಸ್ಟರ್ ಕೆಫೆ ಅಂಡ್ ರೆಸ್ಟೋರೆಂಟ್ ಅಂತ. ಪ್ಯೂರ್ ವೆಜ್ ರೆಸ್ಟೋರೆಂಟು. ಆಂಬಿಯನ್ಸ್ ಸಖತ್ತಾಗಿತ್ತು. ನಾನು ಆರ್ಡರ್ ಮಾಡಿದ್ದು ಒಂದು ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದೆ, ಒಂದು ವೆಜಿಟೇಬಲ್ ಬಿರಿಯಾನಿ ಆರ್ಡರ್ ಮಾಡಿದೆ. ಚೆನ್ನಾಗಿತ್ತು ಒಂದು ರೇಂಜಿಗೆ. ಸೊ ಓಕೆ ಟೇಸ್ಟ್. ಊಟ ಮುಗಿಸಿದ ಮೇಲೆ ಆಫೀಸ್ ಕಡೆ ಹೊರಟ್ವಿ. ಅಲ್ಲಿ ಒಂದು 4:30 ತನಕ ಇದ್ದು ಲಾಗೌಟ್ ಆಗಿ ನೆಕ್ಸ್ಟು ನಾವು ಬಂದಿದ್ದು ಕಾಸ್ಟ್ಕೋ ಸೂಪರ್ ಮಾರ್ಕೆಟ್ಗೆ. ಒಳಗಡೆ ಎಂಟರ್ ಆಗಿ ಪಟ್ಟ ಅಂತ ಎಲ್ಲ ಬೇಕಾಗಿರೋ ಗ್ರೋಸರೀಸ್ ತೊಗೊಂಡು ಚೆಕ್ಔಟ್ ಮಾಡಿಸಿ ಹೊರಗಡೆ ಬಂದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಒಂದು ಟೀ ಶಾಪ್ಗೆ. ಅಲ್ಲಿ ಒಂದು ಟೀ ಕುಡ್ಕೊಂಡು ಅದ್ರ ಜೊತೆಗೆ ಒಂದು ಸಮೋಸ ತಿನ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನನಗೆ ಕೊಲಿಗೂ ಮತ್ತೆ ಬಂದು ನನ್ನ ರೂಮಿಗೆ ಡ್ರಾಪ್ ಮಾಡಿ ಅವನ್ನೆಲ್ಲ ಒಳಗಿಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸಿ ಯು ಟುಮಾರೋ. ಬಾಯ್.